ತುಮಕೂರು ನಗರದ ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇದೀಗ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿದೆ. ತುಮಕೂರು ನಗರದ ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ತರಗತಿಗಳ ಉದ್ಘಾಟನಾ ಸಮಾರಂಭವು ಇತ್ತೀಚೆಗೆ ಕಾಲೇಜಿನ ಸಭಾಂಗಣದಲ್ಲಿ ನೆರವೇರಿರುವಂತಹದ್ದು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹದ್ದು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ವೈದ್ಯರು ಹಾಗೂ ಪ್ರೇರಣಾದಾಯಕ ಭಾಷಣಕಾರರಾಗಿರ್ತಕ್ಕಂಥ ಡಾಕ್ಟರ್ ರಾಹುಲ್ ದೇವರಾಜ್ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸೋದಕ್ಕೆ ಸ್ಪಷ್ಟ ಗುರಿ, ನಿರಂತರ ಪರಿಶ್ರಮ, ಸಮಯದ ಸದುಪಯೋಗ ಹಾಗೂ ಸಕಾರಾತ್ಮಕ ಮನೋಭಾವ ಅತ್ಯಗತ್ಯ ಅಂತೇಳಿ ಹೇಳಿರುವಂತಹದ್ದು. ತಾಂತ್ರಿಕ ಶಿಕ್ಷಣದೊಂದಿಗೆ ಸಂವಹನ ಕೌಶಲ್ಯ, ವ್ಯಕ್ತಿತ್ವ ವಿಕಸನ, ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ನಿರಂತರ ಪರಿಶ್ರಮ, ಸಮಯದ ಸದುಪಯೋಗ ಮತ್ತು ಸಕಾರಾತ್ಮಕ ಮನೋಭಾವ ಇದ್ದರೆ ಏನು ಬೇಕಾದರೂ ಕೂಡ ಸಾಧಿಸಬಹುದು ಅನ್ನುವಂತಹ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂತಹದ್ದು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆ ನಂಜುಂಡಪ್ಪ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕು ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಿದ್ಧಗಂಗಾ ಸಂಸ್ಥೆಯ ಮೌಲ್ಯಗಳು ಹಾಗೂ ಪರಂಪರೆಯನ್ನು ಮುಂದುವರಿಸಿಕೊಂಡು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆಯನ್ನ ನೀಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರು ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆಗಳು, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಉದ್ಯೋಗಾವಕಾಶಗಳ ಕುರಿತು ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ವಿದ್ಯಾರ್ಥಿಗಳು ಕಾಲೇಜಿನ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವಂತೆ ಸಲಹೆಯನ್ನು ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಭಾಗ ಮುಖ್ಯಸ್ಥರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೇರಿದಂತೆ ಹೊಸ ವಿದ್ಯಾರ್ಥಿಗಳಿಗೆ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದು ಹೊಸ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರಿದ್ದಾರೆ. ಯಾವುದಕ್ಕೆ ಪ್ರಾಶಸ್ತ್ಯತೆಯನ್ನು ಕೊಡ್ತಾರೆ? ಯಾವುದು ಕೊಡಬಹುದು? ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ ವಿವೇಕಾನಂದರು ಹಣಕ್ಕಿಂತ ಹೆಚ್ಚಾಗಿ ಅವತ್ತಿನ ಸಂದರ್ಭದಲ್ಲಿ ಪುಸ್ತಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಪ್ರೊಫೆಸರ್ಗೂ ಸಹ ಅದೇ ಭಾವನೆ ಇತ್ತು. ಆದರೆ ವಿವೇಕಾನಂದರು ಹೇಳ್ತಾರೆ, ನನಗೆ ಈ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇದೆ, ಹಾಗಾಗಿ ನಾನು ಹಣವನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವ್ರ ಮನಸ್ಸಿನಲ್ಲಿ ಒಂದು ಗೊಂದಲ ಮೂಡುತ್ತೆ, ಇದೇನು ಈ ತರ ಹೇಳ್ತಾ ಇದ್ದಾರಲ್ಲ. ವಿವೇಕಾನಂದರು ಸರ್ವೇ ಸಾಮಾನ್ಯವಾಗಿ ಪುಸ್ತಕವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು, ಈಗ ಹಣವನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವಾಗ ಹೇಳ್ತಾರೆ, ನೋಡಿ ಪ್ರೊಫೆಸರ್, ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಇದೆ. ನೋಡಿ, ನೀವು ಈ ಭೂಮಿಗೆ ಬಂದಾಗ ಅನೇಕ ಅವಸ್ಥೆಗಳನ್ನ ದಾಟಿಕೊಂಡು ಹೋಗ್ತೀರಾ. ಶೈಶವಾವಸ್ಥೆ ಇರುತ್ತೆ, ಬಾಲ್ಯಾವಸ್ಥೆ ಇರುತ್ತೆ, ಯೌವನಾವಸ್ಥೆ ಇರುತ್ತೆ, ವಾರ್ಧಕ್ಯ, ಮುಪ್ಪು ಅಂತಕ್ಕಂಥದ್ದು. ಅನೇಕ ಅವಸ್ಥೆಗಳಲ್ಲಿ ನೀವು ಅನೇಕ ಬೆಳವಣಿಗೆಯನ್ನ ನೀವು ಪಡ್ಕೊಂತೀರಾ. ನೀವು ಪ್ರೌಢಾವಸ್ಥೆಗೆ ಬಂದಾಗ ಶಿಕ್ಷಣವನ್ನ ಪಡ್ಕೊಂತೀರಾ. ಯೌವನಾವಸ್ಥೆಗೆ ಬಂದಾಗ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಆಮೇಲೆ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡ್ತೀರಾ. ಒಂದಷ್ಟು ಯಾಕೆ ಆಗ್ತಾ ಇದ್ದೇವೆ? ನಿಮ್ಮ ಮನೆಯಲ್ಲಿ ಯುದ್ಧ ಆಗ್ತಾ ಇದೆ ಅಂದ್ರೆ ಯಾಕೆ? ಜಗತ್ತಿನಲ್ಲಿ ಯುದ್ಧ ಆಗ್ತಾ ಇದ್ರೆ ಯಾಕೆ? ದರ್ ಇಸ್ ಎ ಅಜ್ಞಾನಿಗಳಿಂದ ಯುದ್ಧ, ಅಜ್ಞಾನಿಗಳಿಂದ ನಾಶ. ಅದಕ್ಕೆ ಜ್ಞಾನ ಸಂವರ್ಧನೆಗೆ, ಜ್ಞಾನಗೋಸ್ಕರ ನೀವೆಲ್ಲ ಬಂದಿರ್ತೀರ. ಅದಕ್ಕೆ ನೀವು ಕೂಡ ಜ್ಞಾನವನ್ನ ಬೆಳೆಸಬೇಕಾಗುತ್ತೆ. ಹಂಗಾರೆ ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಯಾವುದಕ್ಕಂತಾರೆ? ವಾಟ್ ಇಸ್ ನಾಲೆಜ್? ಜ್ಞಾನ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ನಾಲೆಜ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಫ್ಲೂಯಿಡ್ ಮಿಕ್ಸ್ ಆಫ್ ಫ್ರೇಮ್ಡ್ ಎಕ್ಸ್ಪೀರಿಯನ್ಸ್, ವ್ಯಾಲ್ಯೂಸ್, contextual information, expert insights, great intuitions that provides an environment and framework for evaluating new experience and information. ಅಂದ್ರೆ ಇದರರ್ಥ ಹೊಸ ಅನುಭವ, ಹೊಸ ಮಾಹಿತಿಯನ್ನು ವಿಶ್ಲೇಷಿಸಿ, ವಿಮರ್ಶಿಸಿ, ಅಳವಡಿಸಿಕೊಳ್ಳಲು ಪೂರಕವಾದಂಥ ಒಂದು ಮಾನಸಿಕ ವಾತಾವರಣ. ನಾವು ಮಾನಸಿಕ ವಾತಾವರಣ ಬೆಳೆಸ್ಕೊಳ್ಳಿಕ್ಕೆ ಬಂದಿವ ಇಲ್ಲೇ. ನಮ್ಮ ಮಾನಸಿಕ ವಾತಾವರಣ ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಯಾವಾಗಲೂ ಇಟ್ ಶುಡ್ ಹೆಲ್ಪ್ ಟು ಡೆವಲಪ್ ಅವರ್ profession or our life.